ದಶಮಹಾವಿದ್ಯೆಯ ಮೊದಲನೆಯ ತಾಯಿಯಾದ ಕಾಳಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕಾಳಿಯ ಬಗ್ಗೆ ತಿಳಿಸೋದಕ್ಕೆ ನಾನು ತುಂಬಾ ಅಲ್ಪಳು. ಯಾಕೆಂದ್ರೆ ಕಾಳಿ ಅಪರಾಮಿತವಾದಂತಹ ಒಂದು ಶಕ್ತಿ. ಕಾಳಿಯ ಆರಾಧನೆಯಲ್ಲಿ ನನಗೆ ತಿಳಿದಂತಹ ಸತ್ಯ ಘಟನೆಗಳು ಮಾತ್ರ ತಿಳಿಸ್ತಾ ಹೋಗ್ತೀನಿ. ಕಾಳಿ ಅಂದ್ರೆ ಯಾರು? ಎಲ್ಲರೂ ಭಯಪಡಿಸೋ ಹಾಗೆ ಕಾಳಿ ರುದ್ರ ರೂಪದವರು. ಕಾಳಿಯನ್ನು ಮಾಂತ್ರಿಕರು ಮಾತ್ರ ಆರಾಧನೆ ಮಾಡ್ಬೇಕು. ಕಾಳಿ ದೇವಿಯು ಬಲಿ ಪ್ರಧಾನವಾದ ದೇವಿ. ಇದನ್ನೆಲ್ಲ ತಿಳಿಸಿದಾರಲ್ಲ, ಇದನ್ನೆಲ್ಲ ನಮ್ಮ ತಪ್ಪು ಭಾವನೆಗಳಿಂದ ತಿಳಿಸಿರೋದು. ಕಾಳಿಯನ್ನು ಆರಾಧನೆ ಮಾಡುವವರಿಗೆ ಮಾತ್ರ ಗೊತ್ತು ತಾಯಿ ಪ್ರೀತಿ ಎಂತದ್ದು ಅಂತ. ತಾಯಿಯ ಕಾಳಿಯನ್ನು ದಕ್ಷಿಣಾಚಾರದಲ್ಲೂ ಕೂಡ ಆರಾಧನೆ ಮಾಡ್ಬೋದು, ವಾಮ ಮಾರ್ಗದಲ್ಲೂ ಕೂಡ ಆರಾಧನೆ ಮಾಡ್ಬೋದು, ಹಾಗೆ ಕೌಲ ಮಾರ್ಗದಲ್ಲೂ ಕೂಡ ಆರಾಧನೆ ಮಾಡ್ತಾರೆ. ಎಲ್ಲದಕ್ಕೂ ಪ್ರಥಮವಾದಂತಹವರು ಕಾಳಿಯ ಆರಾಧನೆ. ಕಾಳಿಯ ಆರಾಧನೆ ಸಾತ್ವಿಕವಾಗಿ ಆರಾಧನೆ ಮಾಡಿದಂತಹ ರಮಣ ಮಹರ್ಷಿಗಳು ನಮ್ಮ ಕಣ್ಮುಂದನೆ ಇಲ್ವಾ? ಕಾಳಿ ಅಂತಂದ್ರೆ ಕಾಲವನ್ನು ನಿಗ್ರಹಿಸುವವಳು ಅಂತ. ಅಂದ್ರೆ ನಮ್ಮದಲ್ಲೇ ಬರುವಂತಹ ಟೈಮ್ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತೀವಿ ಗೊತ್ತಾ? ಆ ಸಮಯವನ್ನೇ ತಿರುವು ಹಾಕಿ ನಮ್ಮ ಸಮಯವನ್ನು ಸರಿ ಮಾಡಿಸುವಂತಹ ಶಕ್ತಿ ಇರೋದು ಕಾಳಿಗೆ ಮಾತ್ರ. ಅದಕ್ಕೆ ಅವಳನ್ನು ಕಾಳಿ ಅಂತ ಕರೆಯೋದು. ಕಾಲಕ್ಕೆ ಮೀರಿದಂತಹ ಶಕ್ತಿಯುತವಾದವಳಂತೂ ಕಾಳಿ ಅಂತ. ತಾಯಿಯು ರಕ್ತ ಬೀಜಾಸುರನ ವಧೆ ಮಾಡಿದ್ರು ಅಂತ ಹೇಳ್ತಾರಲ್ವಾ ಪುರಾಣ ಕಥೆಗಳಲ್ಲಿ. ಆ ರಕ್ತ ಬೀಜಾಸುರ ಅಂದ್ರೆ ಏನು? ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲೇ ಓಡುವಂತಹ ನೂರಾರು ಪ್ರಶ್ನೆಗಳು, ನೂರಾರು ಯೋಚನೆಗಳು ತಾಯಿ ತನ್ನ ಖಡ್ಗದ ಮುಖಾಂತರ ಅದನ್ನು ಕತ್ತರಿಸಿ, ಕಾಳಿ ದೇವಿಯು ಆ ಕೂದಲನ್ನ ಹಾರಾಡ್ಕೊಂಡು ಬಿಟ್ಕೊಂಡಿದಾರಲ್ಲ, ಯಾಕೆ ಅದನ್ನ ಆ ತರ ರೂಪದಲ್ಲಿ ತೋರಿಸಿದರೆ ಅಂದ್ರೆ ನಾವು ಸ್ವಚ್ಛಂದವಾಗಿ ಹೇಗೆ ಬದುಕ್ಬೇಕು ಅನ್ನೋದನ್ನ ತಾಯಿ ಆ ರೂಪದಲ್ಲಿ ನಮ್ಗೆ ತೋರಿಸ್ತಾರಂಥದ್ದು. ಈಗ ನಮ್ಮೊಳಗಡೆನೆ ಎಷ್ಟೋ ಒಂದು ಶಕ್ತಿಗಳಿರುತ್ತೆ, ನಮ್ಮದೇ ಆದಂತಹ ಯೋಚನೆಗಳಿರುತ್ತೆ. ಈ ಸಮಾಜದಲ್ಲಿ ಅದನ್ನ ಹೊರ ಹಾಕೋದಕ್ಕೆ ಆಗೋದಿಲ್ಲ. ಸುತ್ತಮುತ್ತಲಿನ ಜನಗಳೆಲ್ಲ ಅದನ್ನ ಮಾಡ್ಬೇಡ, ಇದನ್ ಮಾಡ್ಬೇಡ, ಹೀಗೆ ಮಾತ್ರ ಮಾಡುವಂತ ಅದನ್ನ ಅಡ್ಡ ಹಾಕ್ತಾನೆ ಇರ್ತಾರಲ್ಲ. ಆದ್ರೆ ಕಾಳಿ ದೇವಿಯು ನಮ್ಮ ಜೀವನದಲ್ಲಿ ಬಂದಾಗ ಹೇಗೆ ಅನ್ಸುತ್ತೆ ಅಂತಂದ್ರೆ, ನಮ್ಮನ್ನ ಸ್ವಚ್ಛಂದವಾಗಿ ಹೇಗೆ ಬದುಕ್ಬೇಕು, ನಮ್ಮೊಳಗಡೆನಂತಹ ಶಕ್ತಿಯನ್ನು ಹೇಗೆ ನಾವು ಆಚೆ ಹಾಕ್ಬೇಕು, ನಮ್ಮಲ್ಲಿರುವಂತಹ ಜ್ಞಾನವನ್ನು ಹೇಗೆ ಆಚೆ ಹಾಕ್ಬೇಕು ಅನ್ನೋದಕ್ಕೆಲ್ಲ ದಾರಿ ತೋರಿಸ್ತಾ ಹೋಗ್ತಾರೆ. ಕಾಳಿಯು ರುಂಡ ಮಾಲೆಗಳನ್ನ ಹಾಕೊಂಡಿರ್ತಾರಲ್ಲ, ಅದು ಏನನ್ನ ಸೂಚಿಸುತ್ತಾ ಇದೆ? ರುಂಡಮಾಲೆಗಳು ಅಂತಂದ್ರೆ ನಿಮ್ಮಲ್ಲಿರುವಂತಹ ಅಜ್ಞಾನವನ್ನು, ನಿಮ್ಮಲ್ಲಿರುವಂತಹ ನಾನು ಎಂಬ ಅಹಂಭಾವವನ್ನು, ನಿಮ್ಮಲ್ಲಿರುವಂತಹ ಕ್ರೋಧಗಳನ್ನೆಲ್ಲ ತಾಯಿ ಖಡ್ಗದಿಂದ ಕತ್ತರಿಸಿ ತನ್ನ ರುಂಡವಾಗಿ ತಾನೇ ಮಾಲೆಯಾಗಿ ಹಾಕೋತಾರೆ ಅಂತ. ಅಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು, ಇದನ್ನೆಲ್ಲನೂ ತಾಯಿ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಕೂಡ ತಾಯಿಯ ನಶಿಸಿ ತೆಗಿತಾಳೆ ನಮ್ಮಿಂದ ಆಚೆಗಡೆ. ಯಾಕೆ ತಾಯಿಯ ಶಿವನ ಮೇಲ್ಗಡೆ ಕಾಲಿಟ್ಟು ನಿಂತಿರುವಂತಹ ನೃತ್ಯ ಸ್ವರೂಪದಲ್ಲಿ ನಿಂತಿರುವಂತಹ ಆ ಫೋಟೋಗಳನ್ನ ನೋಡ್ತೀರಾ ಗೊತ್ತಾ? ಅದು ಏನಂತ ತಿಳಿಸ್ತಾ ಇದೆ? ಸೃಷ್ಟಿ ಸ್ಥಿತಿ ಲಯಗಳನ್ನ ತಿಳಿಸ್ತಾ ಇದೆ. ಶಿವ ಶಕ್ತಿ ಇಲ್ಲದೆ ಹೇಗೆ ಶವ ಅಂತ ಕರೀತಾರಲ್ಲ, ಹಾಗೆ ಶಕ್ತಿಯು ಕೂಡ ಶಿವನಿಲ್ಲದೆ ಅಂಧಳು ಅಂತ ಕರೀತಾರೆ. ಸೃಷ್ಟಿ ಸ್ಥಿತಿ ಎರಡೂ ಸೇರಿದಾಗ ಹೊಸ ಜನನ. ಅಂದ್ರೆ ನಮ್ಮ ಜೀವನದಲ್ಲೂ ಶಕ್ತಿಯ ಆರಾಧನೆ, ತಾಯಿಯ ಆರಾಧನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆಗಾಗಿ ಕಾಯ್ತಾನೆ ಇರ್ತಿರಲ್ಲ. ಸಾಕಾಗೋಗಿದೆ ಈ ಜೀವನ, ಬೇಡ ನಮ್ಗೆ ಈ ಜೀವನ, ಏನೋ ಒಂದು ಹೊಸದು ನಮ್ಮ ಜೀವನದಲ್ಲಿ ನಡಿಬೇಕು, ಯಾವುದೋ ಒಂದು ಮಿರಾಕಲ್ ಆಗಿ ಏನೋ ಒಂದು ನಡಿಬೇಕು ಅಂದ್ರೆ ಕಾಳಿಯ ಆರಾಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲೂ ಕೂಡ ಹೊಸದಾದ ಜೀವನವನ್ನು ನೀವು ನೋಡ್ಬೋದು. ಅದ್ಭುತವಾದ ಯಾವುದೇ ಗೊಂದಲ ಇಲ್ಲದ ಜೀವನವನ್ನು ನೋಡ್ಬೋದು ತಾಯಿಯ ಆರಾಧನೆಯಿಂದ. ಕಾಳಿಯು ಕಪ್ಪು, ತುಂಬಾ ಕಪ್ಪಾಗಿ ಉಗ್ರ ರೂಪಿಯಾಗಿರ್ತಾರಲ್ಲ. ಕಪ್ಪು ಅಂದ್ರೆ ಏನು? ಶೂನ್ಯಾವಸ್ಥೆ. ಇವಾಗ ನಮ್ಮ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾ ಇದಾರೆ ಗೊತ್ತಾ, ಬ್ರಹ್ಮಾಂಡವೆಲ್ಲ ಕಪ್ಪಾಗೆ ಇದೆ ಅಂತ. ಆ ಕಪ್ಪಿನಲ್ಲಿ ಆ ಕತ್ತಲೆಯಲ್ಲೇ ನಕ್ಷತ್ರವು ಹೊಳೆಯೋದು. ಹಾಗೆ ನಿಮ್ಮ ಜೀವನದಲ್ಲೂ ಕತ್ತಲೆಯಲ್ಲಿ ಹೊಳೆಯುವಂತಹ ನಕ್ಷತ್ರವಾಗುತ್ತೆ. ಸದಾಕಾಲ ಹೊಳೆಯುತ್ತಿರುವಂತಹ ನಕ್ಷತ್ರ ನೀವುಗಳಾಗ್ತೀರಾ. ಆ ಶಕ್ತಿಯನ್ನು ತಾಯಿ ಕೊಡ್ತಾರೆ. ಶೂನ್ಯಾವಸ್ಥೆಯ ಸ್ವರೂಪ ತಾಯಿ ಕಾಳಿ. ಮಗು ಜನನವಾಗ್ಬೇಕು ಅಂದ್ರೆ ಗರ್ಭದಲ್ಲಿ ಕತ್ತಲೆಯಲ್ಲೇ ಇರುತ್ತೆ. ಹಾಗೆ ಒಂದು ಬೀಜ ಮರವಾಗಿ ಬೆಳಿಬೇಕು ಅಂದ್ರೆ ಅದು ಕತ್ತಲೆಯಲ್ಲೇ ಅದರ ಸೃಷ್ಟಿಯ ಸಾರ ಶುರುವಾಗುತ್ತೆ. ಈ ಎಲ್ಲ ಸೃಷ್ಟಿಯ ಸಾರವು ಕತ್ತಲೆಯಲ್ಲೇ ಆಗ್ತಾ ಇದೆಯಲ್ಲ, ಇದನ್ನೇ ಪ್ರತಿಬಿಂಬವಾಗಿ ತಾಯಿ ಕತ್ತಲೆಯನ್ನೇ ಕಪ್ಪನ್ನು ತೋರಿಸ್ತಾ ಇರೋದು. ಅದಕ್ಕೆ ತಾಯಿಯ ರೂಪದಲ್ಲಿ ಕಪ್ಪು ಅಂತ ಹೇಳ್ತಾ ಇರೋದು. ತಾಯಿ ಖಡ್ಗಮಾಲಾಧಾರಿಯಾಗಿ 4 ಭುಜಗಳನ್ನು ಹೊಂದಿದ್ದಾರೆ ಅಲ್ಲ, ಏನು ಅದೆಲ್ಲ ಅಂತಂದ್ರೆ ನಮ್ಮಲ್ಲೇ ಇರುವಂತಹ 4 ಸ್ಥಿತಿಗಳು. ಆ 4 ಸ್ಥಿತಿಗಳನ್ನ ತಾಯಿ ಯಾವ ರೀತಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸಿರೋದೇ ಆ ಖಡ್ಗಮಾಲೆಯಾಗಿ ನಿಂತಿರೋದು ಅಂತದ್ದು ತಾಯಿ. ಕಾಳಿಯು ಸ್ಮಶಾನವಾಸಿ ಅಂತ ಎಲ್ಲರೂ ಕರೀತಾರಲ್ಲ. ಏನು ಸ್ಮಶಾನವಾಸಿ ಅಂತಂದ್ರೆ ಹಂಗಾರೆ ಸ್ಮಶಾನದಲ್ಲೇ ಹೋಗಿ ಪೂಜೆ ಮಾಡೋದಾ, ಅಥವಾ ತಾಯಿ ಕಾಳಿ ಸ್ಮಶಾನದಲ್ಲೇ ಇದ್ದಾರೆ ಅಂತನಾ?
ಹಾಗಲ್ಲ. ತಾಯಿ ಕಾಳಿಯು ನಮ್ಮ ದೇಹದಲ್ಲೇ ಇರುವಂತಹ, ನಮ್ಮ ಆತ್ಮಸ್ಥಿತಿಯಲ್ಲೇ ಇರುವಂತಹ, ನಮ್ಗೆ ಗೊತ್ತಿಲ್ಲದೆ ಯಾರನ್ನೋ ಬೇಜಾರಾಗಿರುತ್ತೆ, ನಮ್ಗೆ ಅವ್ರ ಮೇಲೆ ಕೋಪ ಇರುತ್ತೆ, ಕ್ರೋಧ ಇರುತ್ತೆ, ನಮಗ್ ನಾವೇ ಶಪಿಸಿಕೊಂಡಿರ್ತೀವಿ, ನಮ್ಗ್ ನಾವೇ ದ್ರೋಹ ಮಾಡ್ಕೊಂಡಿರ್ತೀವಿ. ಇದೆಲ್ಲ ನಮ್ಮ ಒಳಗಡೆನೆ ಕುಂದಿ 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 ಅದು ಹೋಗಿ ಒಂದು ಅಡಕವಾಗಿ ನಿಂತಿರುತ್ತೆ. ನಮ್ಮ ದೇಹ, ನಮ್ಮ ಮನಸ್ಸನ್ನೇ ನಾವು ಸ್ಮಶಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನೇ ತಾಯಿ ಕಾಳಿಯ ಸ್ಮಶಾನ ರೂಪಿ ಅಂತ ಕರೆಯೋದು. ತಾಯಿಯ ಕಾಳಿ ಆರಾಧನೆ ಮಾಡಿದಾಗ ಆ ಸ್ಮಶಾನದಲ್ಲಿ ತಾಯಿ ಬಂದು ನೆಲೆಸ್ತಾರೆ. ಸ್ಮಶಾನವನ್ನು ಶುದ್ಧ ಮಾಡಿ ನಿಮ್ಮನ್ನು ಮನುಷ್ಯರಾಗಿ ಮಾಡುವಂಥದ್ದು ಕಾಳಿಯು. ಅದಕ್ಕೆ ಸ್ಮಶಾನದ ವಾಸಿ ಕಾಳಿ ಅಂತ ಕರೀತಾರೆ. ಸ್ಮಶಾನದಲ್ಲಿ ಏನಾಗುತ್ತೆ, ಎಲ್ಲವೂ ಭಸ್ಮವಾಗಿ ಹೋಗುತ್ತೆ, ಬೂದಿಯಾಗಿ ಹೋಗುತ್ತೆ. ಬೂದಿ ಏನಾಗುತ್ತೆ, ಬೂದಿಯು ನಂತರ ಮತ್ತೆ ಇನ್ನೊಂದು ಜೀವಕ್ಕೆ ಪುನರುಜ್ಜೀವನ ಮಾಡಕ್ಕೆ ಹೊಲ, ಗದ್ದೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರಲ್ಲ. ಅದರ ಅರ್ಥ ಏನು, ತಾಯಿಯು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮಲ್ಲೇ ಇರುವಂತಹ, ಒಳಗಡೆ ನಡೆಯುತ್ತಿರುವಂತಹ ಆ ಕ್ರೋಧಾಗ್ನಿ ಆಗಿರ್ಬೋದು, ಒಳಗಡೆನೆ ನೊಂದ್ಕೊಂಡಿರುವಂತದ್ದಾಗಿರ್ಬೋದು, ಇದನ್ನೆಲ್ಲವನ್ನು ಭಸ್ಮ ಮಾಡಿ ಅದನ್ನ ಪುನರುಚ್ಚಾರಣೆ ಮಾಡಿ ಪುನರ್ಜನ್ಮವನ್ನು ತಾಯಿ ನಿಮ್ಗೆ ನೀಡ್ತಾಳೆ. ತಾಯಿ ಆರಾಧನೆ ಒಂದು ಸಲ ನೀವು ಪ್ರಯತ್ನ ಮಾಡಿ, ಒಂದು 6 ತಿಂಗಳು ಸತತವಾಗಿ ಪ್ರಯತ್ನ ಮಾಡಿ, ಇದರೊಳಗೆ ನೀವು ತಾಯಿ ಆರಾಧನೆ ಬೀಜ ಮಂತ್ರಗಳನ್ನ ದಶಾವಿದ್ಯೆ ಮಹಾವಿದ್ಯೆಗಳಿಗೆ ಬನ್ನಿ. 6 ತಿಂಗಳು ನೀವು ಸತತವಾಗಿ ಮಾಡಿ, ನಿಮ್ಮ ಲೈಫು ನೀವೇನ್ ನೋಡ್ತಾ ಇದ್ದೀರಾ, ಏನ್ ಹುಡುಕ್ತಾ ಇದ್ದೀರಲ್ಲ, ಅದೆಲ್ಲವೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅತಿ ಸುಲಭದಲ್ಲಿ ಸಿಗ್ತಾ ಹೋಗುತ್ತೆ, ಅತಿ ಶೀಘ್ರವಾಗಿ ಸಿಗ್ತಾ ಹೋಗುತ್ತೆ. ಕಾಳಿಯ ಇನ್ನೊಂದು ಹೆಸರು ಕುಂಡಲಿನಿ ಅಂತ. ತಾಯಿಗೆ ಯಾಕೆ ಕುಂಡಲಿನಿ ಅಂತ ಕರೀತಾರೆ ಗೊತ್ತಾ? ತಾಯಿ ಆರಾಧನೆ ಮಾಡಿದವ್ರಿಗೆ, ಕಾಳಿ ಆರಾಧನೆ ಮಾಡಿದವ್ರಿಗೆ ಕುಂಡಲಿನಿ, ಇವಾಗೆಲ್ಲ ಹೇಳ್ತಾ ಇದೀರಲ್ಲ, ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಹೋಗ್ತಾ ಇದೀವಿ, ಕುಂಡಲಿನಿ ಕ್ಲಾಸಸ್ಗೆ ಹೋಗ್ತಾ ಇದೀವಿ ಅಂತ. ತಾಯಿ ಆರಾಧನೆ ಮಾಡಿದ್ರೆ ಇದ್ರ ಯಾವ್ದ್ರ ಅವಶ್ಯಕತೆನೂ ಇರೋದೇ ಇಲ್ಲ ನಿಮ್ಗೆ. ಕುಂಡಲಿನಿ ಅಂದ್ರೆ ಕುಂಡಲಿ, ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ತಾಯಿಯೇ ಜಾಗೃತ ಮಾಡಿ ಶಿವನಡೆಗೆ ಕರ್ಕೊಂಡು ಹೋಗುವಂತಹ, ನಮ್ಮ ಸಹಸ್ರದ ಶಕ್ತಿಯನ್ನು ಜಾಗೃತ ಮಾಡುವಂತಹದ್ದು ಕುಂಡಲಿನಿ ಶಕ್ತಿ. ಆ ತಾಯಿಯ ಕುಂಡಲಿನಿ ಅಧಿಪತಿಯೇ ಕಾಳಿದೇವಿ. ಕಾಳಿದೇವಿ ಆರಾಧನೆ ಮಾಡಿದ್ರೆ ಆ ಕುಂಡಲಿನಿ ಶಕ್ತಿ ತಾನಾಗಿ ಆ ಶಕ್ತಿಯನ್ನು ಪ್ರವಹಿಸ್ತಾ ಹೋಗುತ್ತೆ. ಎಲ್ಲ ಸಿದ್ಧಿಗಳು, ಒಂದೊಂದು ಕುಂಡಲಿನಿಯಲ್ಲಿರುವಂತಹ, ಒಂದೊಂದು ಚಕ್ರದಲ್ಲಿರುವಂತಹ ಸಿದ್ಧಿಗಳನ್ನೆಲ್ಲ ತಾಯಿ ಜಾಗೃತ ಮಾಡ್ತಾ ಹೋಗ್ತಾರೆ. ಕಾಳಿ ಎಂದರೆ ಮರಣದ ಭಯ ತರಿಸುವವಳಲ್ಲ, ಮರಣದ ಭಯದಿಂದ ಹೇಗೆ ಆಚೆ ಬರ್ಬೇಕು ಅನ್ನೋದನ್ನ ತಾಯಿ ತಿಳಿಸ್ಕೊಡುವಂಥವ್ರು ಕಾಳಿದೇವಿ. ನಿಮ್ಮ ಶತ್ರುಗಳನ್ನು ನಾಶ ಮಾಡುವಲ್ಲೂ ಶಕ್ತಿಯನ್ನು ನಿಮಗೆ ನೀಡುವಂತಹವಳು ತಾಯಿ ಕಾಳಿದೇವಿ. ಅಧ್ಯಾತ್ಮದಲ್ಲಿ ಯಾರು ಉನ್ನತವಾಗಿ ಹೋಗಿದಾರಲ್ಲ ಅವರೆಲ್ಲರನ್ನು ನೋಡಿ ಕಾಳಿ ಆರಾಧಕರೇ ಆಗಿದ್ದಾರೆ. ಅವರೆಲ್ಲರನ್ನು ತಾಯಿಯೇ ಕಾಳಿದೇವಿ ಆಧ್ಯಾತ್ಮದ ಉನ್ನತಿಗೆ ತಾಯಿ ಕಾಳಿದೇವಿ ಆರಾಧನೆ ನಿಮಗೆ ತುಂಬಾ ಸುಲಭವಾದ ಮಾರ್ಗ. ನೀವು ಶತ್ರುಗಳನ್ನ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀರಾ, ಎಲ್ಲೋ ಆಚೆ ಇದ್ದಾರೆ, ಆಚೆ ಶತ್ರುಗಳಲ್ಲ, ನಿಮ್ಮ ಒಳಗಿನ ಶತ್ರುಗಳಿಂದ ಮೊದಲು ನೀವು ಆಚೆ ಬರ್ಬೇಕಾಗತ್ತೆ. ಆ ಒಳಗಿನ ಶತ್ರುವನ್ನು ಯಾರು ಎಂದು ತಿಳಿಸಿ ಅದನ್ನ ನಾಶ ಮಾಡಿ ಅದರಿಂದ ಹೊರಬರೋದಕ್ಕೂ ತಾಯಿಯೇ ನಿಮ್ಗೆ ಆಧಾರವಾಗಿ ನಿಲ್ತಾರೆ. ಇದು ನನ್ನ ಕಾಳಿಯ ಬಗ್ಗೆ, ನನ್ನ ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಇನ್ನು 10 ವಿಡಿಯೋ ಕೂಡ ಬೇಕಾದ್ರೂ ಮಾಡ್ಬೋದು. ಆದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ಈ ವಿವರಗಳನ್ನೆಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾರು ದಶಾ ಮಹಾವಿದ್ಯೆಗೆ ಬರ್ಬೇಕು ಅಂತಿದ್ರಲ್ಲ ಅವರೆಲ್ಲರೂ ಈ ದಶಾ ಮಹಾವಿದ್ಯೆಯ ಎಪಿಸೋಡ್ಗಳನ್ನ ನೋಡಿ ಅದರ ಬಗ್ಗೆ ಅರಿವನ್ನ ತಿಳ್ಕೊಳ್ಳಿ, ಜ್ಞಾನವನ್ನ ತಿಳ್ಕೊಳ್ಳಿ. ನಂತರ ನಿಮಗೆ ಆ ತಾಯಿಯ ಆರಾಧನೆ, ದಶಾ ಮಹಾವಿದ್ಯೆಯ ದೀಕ್ಷೆಯನ್ನು ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ನಂತರ ಅದಕ್ಕೆ ಕಾಲಿಡೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಯಾವುದೇ ಒಂದು ದೀಕ್ಷೆ ಪ್ರಕ್ರಿಯೆ ಆಗಿರ್ಬೋದು, ನೀವು ಎಲ್ಲವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಆ ಮನಸ್ಸಿಗೆ ತಾಟೋಕೆ ಸಾಧ್ಯ, ಆ ಶಕ್ತಿಯ ನಿಮ್ಗೆ ಅರಿವಾಗೋದಕ್ಕೆ ಸಾಧ್ಯ. ಯಾವುದೇ ವಿಚಾರಗಳನ್ನು ನಾವು ತಿಳ್ಕೊಳ್ಳದೇನೆ ನಾವು ಮುಂದೆ ಕಾಲಿಡಲೇಬಾರದು. ಯಾಕೆಂದ್ರೆ ವಿಚಾರಗಳು ತಿಂದಿಲ್ಲ ಅಂದ್ರೆ ಆ ಶಕ್ತಿಯ ಪ್ರವರತೆಯನ್ನು ನಮ್ಗೆ ಅರ್ಥ ಆಗೋದೇ ಇಲ್ಲ. ದಶಾ ಮಹಾವಿದ್ಯೆ ಅನ್ನೋದು ಮಹಾವಿದ್ಯೆಯಲ್ಲಿ ಮಹಾವಿದ್ಯೆ. ಅದರ ಶಕ್ತಿಯ ಪ್ರಹರತೆ ಎಲ್ಲರಿಗೂ ತಿಳಿಬೇಕು, ಆ ಶಕ್ತಿಯ ಅರಿವು ಎಲ್ಲರಿಗೂ ಆಗ್ಬೇಕು. ಆತ್ಮ ನಮಸ್ತೆ ಎಲ್ಲರಿಗೂ.